ಒಂದಿನ 2 ದಿನ ಐ ಮೀನ್ ಡಿವೈಎಸ್ಪಿ ಹೆಸರಲ್ಲಿ ಪೊಲೀಸ್ ಸಿಬ್ಬಂದಿಗಳು ಕಾರ್ಬಾರ್ ನಡೆಸ್ತಾ ಇದ್ದಾರಲ್ಲಿ. ಡಿವೈಎಸ್ಪಿ ವಿಜಯ್ ಪ್ರಸಾದ್ ಅವರ ಹೆಸರಲ್ಲಿ ಹಣ ವಸೂಲಿಗೆ ಇಳಿದಿದ್ದಾರೆ. ಸಿಬ್ಬಂದಿ ಶಿವಾನಂದ್ ಹಾಗೂ ಉಮೇಶ್ ಸೇರಿ ಹಣ ವಸೂಲಿ ಮಾಡ್ತಾರೆ. ತಿಂಗಳು ಮಾಮೂಲಿ ಫಿಕ್ಸ್ ಮಾಡಬೇಕಾದ್ರೆ ಶಿವಾನಂದ್ ಲಾಕ್ ಆಗ್ತಾನೆ. ಏನ್ 25,000 ತಿಂಗಳಿಗೆ ತಲುಪಿಸ್ಬಿಡಿ ಅಂತ ಹೇಳಕ್ಕೆ ಏನು ಅಲ್ಲಿ ಆಸ್ತಿ ಕೊಟ್ಟು ಇಡ್ಸಿದಿರೇನ್ರಿ ಶಿವಾನಂದ್ ಅವರೇ? ಪವರ್ ಟಿವಿ ರಹಸ್ಯ ಕ್ಯಾಮೆರಾದಲ್ಲಿ ಪೊಲೀಸರ ಡೀಲ್ ಸೆರೆಯಾಗಿದೆ. ಮಾಸ್ಟರ್ ಶಿವಾನಂದ್ ಹಾಗೂ ಉಮೇಶ್ ರೆಡ್ ಹ್ಯಾಂಡ್ ಆಗಿ ಲಾಕ್ ಆಗಿದ್ದಾರೆ. ಇವರೇ ಮಾಸ್ಟರ್ ಮೈಂಡ್ಗಳು. ಸಿಬ್ಬಂದಿ ಮಾಡಿದಂತ ಎಡವಟ್ಟಿಗೆ ಬಲುಪಶು ಆಗಿದ್ದಾರೆ ಡಿವೈಎಸ್ಪಿ. ಅಂಡ್ ಈಗಲೇ ಹೇಳ್ಬಿಡ್ಬೇಕು ಸರ್, ಇನ್ನ ಉಮೇಶ್ನೋ ಆ ಶಿವಾನಂದೋ ಮರಿ ಅವರಿಬ್ಬರನ್ನ ಸಸ್ಪೆಂಡ್ ಮಾಡಿ ಡಿಸ್ಮಿಸ್ ಮಾಡಿದ್ರೆ ಆಗಲ್ಲ. ಇಡೀ ವ್ಯವಸ್ಥೆ ಸರಿ ಮಾಡ್ಬೇಕು. ಯಾವಾಗ್ಲೂ ಕೆಳ ಹಂತದ ಸಿಬ್ಬಂದಿ ತಲೆದಂಡ ಮಾತ್ರ ಮಾಡಕ್ಕಾಗದಲ್ವಾ? ಮಾಸ್ಟರ್ ಮೈಂಡ್ ಶಿವಾನಂದ್ ಹಾಗೆ ಉಮೇಶ್ ರೆಡ್ ಹ್ಯಾಂಡ್ ಆಗಿ ಲಾಕ್ ಮಾಡಿದ್ದಾರೆ. ತಿಂಗಳ ಮಾಮೂಲಿಯನ್ನ ಫಿಕ್ಸ್ ಮಾಡಬೇಕಾದ್ರೆ ಸರ್, ಸಹಜವಾಗಿ ಪ್ರತಿ ಸ್ಟೇಷನ್ ಅಲ್ಲೂ ವೆದರ್ ಇಟ್ ಕಮ್ಸ್ ಟು ಬ್ಯಾಂಗ್ಳೂರ್ ಆರ್ ಎನಿ ಅದರ್ ಡಿಸ್ಟ್ರಿಕ್ಟ್, ಪ್ರತಿ ಸ್ಟೇಷನ್ ಅಲ್ಲೂ ಈಗ ತಳ್ಳೋ ಗಾಡಿ ಇಟ್ಕೊಂಡಿರ್ತಾರಲ್ಲ ಸರ್, ಅವರು ಕೂಡ ಪೊಲೀಸ್ ಸ್ಟೇಷನ್ಗೆ ಇಷ್ಟು ಮಾಮೂಲಿ ಅಂತ ಕಳಿಸ್ಕೊಡ್ತಾರೆ. ಅಲ್ಲೇ ಬಂದು ವಸೂಲಿನೂ ಮಾಡ್ತಾರೆ. ಹ್ಯಾವ್ ವಿಟ್ನೆಸ್ ಪರ್ಸನಲಿ ತುಂಬಾ ಸಲ. ಸೊ ಇಲ್ಲೂ ಅದೇ ತರ ತಿಂಗಳಿಗೆ ಮಾಮೂಲಿ ಫಿಕ್ಸ್ ಮಾಡಕ್ ಹೋಗ್ತಾರೆ. ಡಿವೈಎಸ್ಪಿ ಹೆಸರು ಹಾಳು ಮಾಡಕ್ ಹೋಗ್ತಾರೆ. ಅವ್ರ ಹೆಸರಲ್ಲಿ ಇವರು ಲಂಚ ಬಾಕತನಗಳು ಮುಂದುವರಿಯುತ್ತೆ. ಏನ್ ಹೇಳ್ತೀರಿ? ಸಿ ವೆರಿ ಕ್ಲಿಯರ್. ಸಂದೀಪ್ ಲೀಡ್ ಕೊಡ್ತಾರೆ. ಸರ್ ಮೇಲ್ಗಡೆ ಬ್ರದರ್, ಏನು ಬ್ರದರ್ ಮೇಲ್ಗಡೆ ಸ್ವಲ್ಪ ನೋಡ್ಕೊಳ್ಳಲ್ವಾ ಅಂತ. ಮೇಲ್ಗಡೆ ನೋಡ್ಕೊಳ್ಳಿಕ್ಕೆ ಯಾರು ಅಂತ ಕೇಳಿದ್ರೆ ಸಂದೀಪ್ ಕೊಡುವ ಲೀಡ್ ಯಾವುದು ಅಂತ ಹೇಳಿದ್ರೆ ಇಟ್ ಈಸ್ ನಾಟ್ ಡಿವೈಎಸ್ಪಿ. ಸ್ಟ್ರೈಟ್ ಅವೇ ಶಿವಾನಂದ್ ಅಂತ ಇದ್ದಾರೆ ಮಹನೀಯರು. ಡಿವೈಎಸ್ಪಿಗಿಂತ ಸ್ವಲ್ಪ ಮೇಲೆ, ಎಸ್ ಪಿಗಿಂತ ಸ್ವಲ್ಪ ಕೆಳಗಡೆ ಪೋಸ್ಟ್ ಅವ್ರದ್ದು. ಅರ್ಥ ಆಯ್ತಲ್ಲ ನಿಮಗೆ? ಶಿವಾನಂದ್ ಅಂದರೆ ಯಾರು ಗೊತ್ತಾ ನಿಮಗೆ? ಡಿವೈಎಸ್ಪಿಗಿಂತ ಸ್ವಲ್ಪ ಮೇಲೆ, ಎಸ್ ಪಿಗಿಂತ ಸ್ವಲ್ಪ ಕೆಳಗಡೆ. ಅಂದರೆ ಎಸ್ ಪಿಗಿಂತ ಕೆಳಗಡೆ ಇನ್ನೊಬ್ರು ಇದ್ದಾರೆ, ಅಡಿಷ್ನಲ್ ಎಸ್ ಪಿ ಅಂತ. ಅವ್ರು ಹತ್ರಕ್ಕೆ ಬರೋರು ಇವರು. ಅವ್ರು ಹೇಳ್ತಾರೆ ಎಲ್ಲ ಮೇಂಟೈನ್ ಮಾಡಿದೆ ನಾನು, ಕಾರ್ಕಳ ಕಲೆಕ್ಷನೇ ನಂದು. ನೀವು ಡಿ ವೈ ಎಸ್ ಪಿ ಹತ್ರ ಹೋಗಿ ಅವ್ರು ಹೇಳ್ತಾರೆ ಶಿವಾನಂದ್ ಹತ್ರ ಮಾತಾಡ್ಕೊಳ್ಳಿ. ನಮ್ಗೆ ಗೊತ್ತಿಲ್ಲ. ನಾವು ಒಬ್ಬರನ್ನು ಬ್ಲೇಮ್ ಮಾಡಬೇಕಾದ್ರೆ ವಿ ಶುಡ್ ಬಿ ವೆರಿ ಸ್ಟ್ರೈಟ್ ಆ್ಯಂಡ್ ಹಾನೆಸ್ಟ್. ಇದು ಡಿ ವೈ ಎಸ್ ಪಿ ಅವರಿಗೆ ಗೊತ್ತಿದೆನಾ? ಗೊತ್ತಿಲ್ವಾ? ನಮ್ಗೆ ಗೊತ್ತಿಲ್ಲ. ಬಟ್ ಡಿ ವೈ ಎಸ್ ಪಿ ಅವರೇ ಸ್ವಲ್ಪ ತಲೆ ಉಪಯೋಗಿಸ್ಕೊಳ್ಳಿ. ನಿಮ್ಮ ಕೆಳಗಡೆ ಯಾರಿದ್ದಾನೆ, ಎಂಥವನ್ನ ಇಟ್ಕೊಂಡಿದ್ರಿ ಸರ್? ಅಷ್ಟು ಗೊತ್ತಾಗಿರಲ್ವಾ ಸರ್ ಇಷ್ಟು ವರ್ಷ ಆದ್ರೂ? ಎಂಥವನು ಇರ್ತಾನೆ. ನೀವು ನೋಡಿದ ಕೂಡಲೇ ಶಿವಾನಂದ್ ಹತ್ರ ಮಾತಾಡ್ಕೊಳ್ಳಿ ಅಂತ ಹೇಳಿದ ಕೂಡಲೇ ಶಿವಾನಂದ್ ಏನು ಮಾತಾಡಿದ್ದಾನೆ ಅಂತ ಗೊತ್ತಾ ನಿಮಗೆ? ನಿಮ್ಮ ಹೆಸರಲ್ಲಿ ಯಾವ ಡೀಲ್ ಆಗಿದೆ ಗೊತ್ತಾ ನಿಮಗೆ? ನೀವು ಹೇಳಿದ್ರಲ್ಲ ನಮ್ಮವ್ರಿಗೆ ಮಾತಾಡ್ಕೊಳ್ಳಿ ಶಿವಾನಂದ್ ಹತ್ರ. ಏನಂತ ಕೇಳಿದ್ರ ನೀವು ನಮ್ಮ ಹತ್ರ? ಏನು ಮಾತಾಡ್ಕೊಳ್ಳಿ, ಎತ್ತ ಮಾತಾಡ್ಕೊಳ್ಳಿ ಅಂತ ಕೇಳಿದ್ರಾ? ಇಲ್ಲ, ಮಾತಾಡ್ಕೊಳ್ಳಿ ಅಂತ ಹೇಳಿದ್ರಿ. ಅವ್ರು ಮಾತಾಡ್ಕೊಂಡಿದ್ದಾರೆ. ಅವ್ರು ತಗೊಂಡವ್ರೆ ನಿಮ್ಮ ಹೆಸರಲ್ಲಿ. ನೋಡ್ತೀರಾ ಹೆಂಗೆ ತಗೊಂಡವ್ರೆ ಅಂತ? ಅವ್ರಿಗೆ ಮಾತ್ರ ತಗೊಂಡಿಲ್ಲ, ನಿಮಗೆ ನಿಮ್ಮ ಹೆಸರಲ್ಲಿ ಮಾತ್ರ ತಗೊಂಡಿಲ್ಲ. ಸಾಹೇಬ್ರೆ ಸ್ವಲ್ಪ ಹಂಚಿ ಸಾಹೇಬ್ರೆ ಎಲ್ರಿಗೆ. ನಮ್ಮ ಡಿಪಾರ್ಟ್ಮೆಂಟಲ್ಲಿ ಸ್ಟಾಫ್ ಇದ್ದಾರೆ ಇಷ್ಟು ಜನ, ಅವ್ರಿಗೆ ಒಂದೊಂದು ಸಾವಿರ ಕೊಡಿ. ಕರೆಕ್ಟ್, ಅವ್ರಿಗೆ 1,000 ಕೊಡಿ. ದೀಪಾವಳಿ ಬೋನಸ್ ಸಾಹೇಬ್ರೆ, ನಿಮ್ಮ ಆಫೀಸಲ್ಲಿ ದೀಪಾವಳಿ ಬೋನಸ್ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇದೆ. ಡಿ ವೈ ಎಸ್ ಪಿ ಸಾಹೇಬ್ರೆ ಹಲವರು ಹೇಳಿದರು ನಿಮ್ಮ ಬಗ್ಗೆ. ಸ್ವಲ್ಪ ಖುಷಿ ಇದೆ ನನಗೆ, ಒಳ್ಳೆ ಕಮೆಂಟ್ ಬಂತು ನಿಮ್ಮ ಬಗ್ಗೆ. ಇಲ್ಲ ಒಳ್ಳೆಯವರು, ಕೆಟ್ಟವರಲ್ಲ ಅಂತ ಕೆಲವು ಅಧಿಕಾರಿಗಳು ಹೇಳಿದರು. ಆ್ಯಂಡ್ ಐ ಡೋಂಟ್ ಬ್ಲೇಮ್ ಯು ಸ್ಟ್ರೈಟ್, ಬಟ್ ನಿಮ್ಮ ಆಫೀಸಲ್ಲಾಗುವ ಪ್ರತಿಯೊಂದು ಕಾರ್ಯಕ್ಕೂ ಕೂಡ ನೀವು ರೆಸ್ಪಾನ್ಸಿಬಲ್. ಉಡುಪಿಯಿಂದ ಕಾರ್ಕಳದವರೆಗೆ ಎಲ್ಲರೂ ರೆಸ್ಪಾನ್ಸಿಬಲ್. ಇದು ನಡೀತಾ ಇದೆ ಅಂದರೆ ಅದು ಕೂಡ ನಿಮ್ಮ ಹೆಸರಲ್ಲಿ ನಡೀತಾ ಇದೆ ಕಾರ್ಕಳದಲ್ಲಿ ಅಂತ ಹೇಳಿದ್ರೆ, ನೀವು ಹೊಸಬರು ಬಂದಿರ್ಬೋದು, ಅವನು ಹೊಸಬಲ್ಲ, ಅವನು ಹಳೆ ಗಿರಾಕಿ. ನಿಮ್ಗೆ ಇದು ಎಚ್ಚರಿಕೆ ಗಂಟೆನೋ ಇಲ್ಲ ಫೈನಲ್ ವಾರ್ನಿಂಗ್, ಐ ಓಪನಿಂಗೋ ಫೈನಲ್ ವಾರ್ನಿಂಗೋ. ಅಮಾಯಕರನ್ನು ಬಲೆಗೆ ಹಾಕಿ ಕೆಡವಿಬಿಟ್ಟು ಅವರ ಡ್ಯೂಟಿ ಜೀವನವನ್ನು ಹಾಳು ಮಾಡುವಂಥ ಕೆಲಸಕ್ಕೆ ನಾವು ಕೈ ಹಾಕಲ್ಲ. ಸರ್ ದಿಸ್ ವಿಡಿಯೋ ಎಕ್ಸಾಕ್ಟ್ಲಿ ಲುಕಿಂಗ್ ಡೋಂಟ್ ನೋ. ಈ ಬಡ್ಡಿ ವಸೂಲಿಗೆ ಹೋಗ್ತಾರಲ್ಲ ಸರ್, ಅಲ್ಲ ನೋಡ್ರಿ, ಕಾಣಿಸ್ತಿದೆ ಸರ್. ನೋಡ್ರಿ ಅಫಿಷಿಯಲ್ ಬಡ್ಡಿ ವಸೂಲಿಗಾರರು ಇವರು ಅಷ್ಟೇನೆ. ಆಯ್ತ್ರಿ, ಅಮಾಯಕರ ಕತೆ ಏನ್ರಿ? ಇವರಂತ ಕೈಯಲ್ಲಿ ಅಮಾಯಕರು ಸಿಕ್ಕಾಕೊಂಡ್ರೆ ಅಷ್ಟೇ, ಸಾಯ್ಬೇಕು ಅಷ್ಟೇನೆ. ಹೆಂಗ್ರಿ? ಮುಗೀತು ಅವ್ರ ಕತೆ, ಸಾಯಿಸ್ಬಿಡ್ತಾರೆ. ಅಮಾಯಕರು ಇವ್ರ ಕೈಯಲ್ಲಿ ಸಿಕ್ಕಾಕೊಂಡ್ರೆ ಹೆಂಗ್ರಿ? ರಕ್ತ ಹೀರಿನೇ ಸಾಯಿಸ್ಬಿಡ್ತಾರೆ. ಎಸ್ ಪಿ ಸಾಹೇಬ್ರೆ ನೋಡಿ, ನೀವು
ನೋಡಿ ನೀವು ಹೆಂಗೆ ಅಮಾಯಕರು. ಈ SB ಡ್ಯೂಟಿ ಮಾಡುವವನ ಕೈಯಲ್ಲಿ ಇನ್ನೊಬ್ಬ ಉಮೇಶ, ಸಂದೀಪ, ಐ ಸ್ವೇರ್ SP ಸಾಹೇಬ್ರು ಹೇಳ್ತಾ ಇದ್ದೀನಿ, ಇದಕ್ಕೇನಾದರೂ ಇವತ್ತು ಆ್ಯಕ್ಷನ್ ಆಗಿಲ್ಲ ಅಂದರೆ ಇಟ್ ಇಸ್ ಅವರ್ ಡಿಮಾಂಡ್. ನೋ ಡಿಮಾಂಡ್, ನೋ ರಿಕ್ವೆಸ್ಟ್. ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ನಾನು ಏನು ಮಾತಾಡ್ತೀನಿ ಅಂತ. ತುಂಬ ಕ್ಲೆವರ್ ಇದ್ರಿ. ಐ ಹ್ಯಾವ್ ಲಾಟ್ ಆಫ್ ರೆಸ್ಪೆಕ್ಟ್ ಫಾರ್ ಯು. ಬೇಕಾದ್ರೆ ಎಂಟ್ಕೊಂಡ್ಬಿಡಿ, ನಿಮ್ಮ ಹತ್ರ ಕೈ ಜೋಡಿಸ್ಬಿಟ್ಟು ಕೇಳ್ಕೊಂಡ್ಬಿಡ್ತೀವಿ. ಕಾರ್ಕಳ ಸ್ವಚ್ಛದಲ್ಲಿ ಇವತ್ತು ಆ್ಯಕ್ಷನ್ ಫಸ್ಟ್ ಸ್ಟಾರ್ಟ್ ಮಾಡಿ. ನಾವು ಬುಡದಿಂದ ಸ್ಟಾರ್ಟ್ ಮಾಡಿದ್ದೀವಿ. ಇಲ್ಲ ಅಂದರೆ ನಮ್ಮೂರಲ್ಲಿ ಕಮ್ಯುನಿಸ್ಟ್ ಗಿಡ ಅಂತ ಹೇಳ್ತಾರೆ, ಕಾಂಗ್ರೆಸ್ ಗಿಡ ಅಂತ ಹೇಳ್ತಾರೆ. ಇಲ್ಲಿ ಕೂತ್ಕೊಂಡು ಮಾತಾಡಬೇಕಾದ್ರೆ ಐ ಹ್ಯಾವ್ ಸಮ್ ಸ್ಟಫ್ ವಿಚ್ ಐ ಆಮ್ ಟಾಕಿಂಗ್. ದಯವಿಟ್ಟು ಕೈ ಜೋಡಿಸಿ ನಮ್ಮೊಟ್ಟಿಗೆ. ಕಾರ್ಕಳವನ್ನು ನಾವು ಎಲ್ಲರೂ ಸೇರಿ ಒಮ್ಮೆ ಗುಡಿಸುವ. ಇನ್ನು ಸ್ವಲ್ಪ ದಿನದಲ್ಲಿ ಕಾರ್ಕಳ ಬೆಳಗಲಿಕ್ಕೆ ಶುರು ಆಗುತ್ತೆ. ನಾನು ನೋಡಿದ್ದೀನಿ ಕಾರ್ಕಳ ಲೈಟ್ ಹಾಕ್ಬಿಟ್ಟು, ಶೈನಿಂಗ್ ಕಾರ್ಕಳ ಅಂತ ಲೈಟ್ ಹಾಕಿ ವಿದ್ಯುತ್ ದೀಪ ಹಾಕ್ಬಿಟ್ಟು ಕಾರ್ಕಳೋತ್ಸವ ಮಾಡಿದರೆ ಆಗಲ್ಲ. ಉತ್ಸವ ಹೆಂಗಿರಬೇಕಂದ್ರೆ ಭ್ರಷ್ಟಾಚಾರ ಮುಕ್ತ ಮಾಡೆಲ್ ಕಾರ್ಕಳ ಆಗಬೇಕು ಕರ್ನಾಟಕಕ್ಕೆ. ಇನ್ನು ನಾವು ಗೋಮಟೇಶ್ವರನಿಗೆ ಮಸ್ತಕಾಭಿಷೇಕ ಮಾಡಿಬಿಟ್ಟು 12 ವರ್ಷ ಮರ್ತುಬಿಟ್ರೆ ಆಗಲ್ಲ. ಆ 12 ವರ್ಷ ಯಾವ ರೀತಿ ಡೆವಲಪ್ ಆಗಬೇಕಂದ್ರೆ ಗೋಮಟೇಶ್ವರನ ಖುಷಿ ಪಡಬೇಕು, ವಾವ್ ಇದು ನನ್ನ ಕಾರ್ಕಳ ಅಂತ. ಇಲ್ಲ ಅಂದರೆ ನಾವು ಕಾರ್ಕಳದ ಆ ದೇವ್ರುಗಳನ್ನೆಲ್ಲ ಇಟ್ಕೊಂಡಿದ್ದೀವಲ್ಲ ಅಕ್ಕಪಕ್ಕ, ಅವರಿಗೆಲ್ಲ ಮಾಡೋ ಅವಮಾನ. ಐ ಡೋಂಟ್ ರೆಸ್ಟ್ ಆ್ಯಂಡ್ ಐ ವಿಲ್ ನಾಟ್ ಅಲೌ ಯು ಆಲ್ಸೋ ಟು ರೆಸ್ಟ್. ದಿಸ್ ಈಸ್ ಮೈ ಕಮಿಟ್ಮೆಂಟ್. ದಿಸ್ ಈಸ್ ಬಿಗಿನಿಂಗ್. ನನಗೆ ನಿಮ್ಮಿಂದ ಯಾವ ಸಹಾಯಗಳು ಬೇಡ. ಓಕೆ, ಬಕೆಟು, ಬಾಸ್ಕೆಟು, ಸೂಟ್ ಕೇಸು ಇನ್ನಿತರ ಫೇವರ್ಗಳು ನಾವು ಬಂದೂ ಇಲ್ಲ, ನಾವು ಬರುವುದೂ ಇಲ್ಲ. ನೀವು ಕಾರ್ಕಳದ MLAಗೆ ಫೋನ್ ಮಾಡಿ ಕೇಳಿ, ಯಾವತ್ತಾದರೂ ನಾವೇನಕ್ಕಾದರೂ ಅವ್ರ ಹತ್ರ ಬಂದಿದ್ದೀವ ಕೇಳಿ. ಅಥವಾ ಕಾರ್ಕಳದ ಯಾವುದಾದ್ರೂ ಅಧಿಕಾರಿಗಳಿಗೆ ಫೋನ್ ಮಾಡಿ ಕೇಳಿ. ಕಾರ್ಕಳದ ಯಾವುದಾದ್ರೂ ಬಿಸ್ನೆಸ್ ಮ್ಯಾನಿಗೆ ಫೋನ್ ಮಾಡಿ ಕೇಳಿ. ಓಕೆ, ದಿಸ್ ಈಸ್ ಬಿಗಿನಿಂಗ್. ಐ ಫೀಲ್ ಪ್ರೌಡ್. ನನ್ನ ಊರಿನ ಜನರ ಸೇವೆಯನ್ನು ಇಲ್ಲಿಂದ ಶುರು ಮಾಡಿ ಅದನ್ನು ಕರ್ನಾಟಕ ರಾಜ್ಯಕ್ಕೆ ನಾವು ವಿಸ್ತರಿಸ್ತೀವಿ ಅನ್ನೋದು. ನೀವು ಆ್ಯಕ್ಷನ್ ಬೈ ಈವ್ನಿಂಗ್ ಇಟ್ ವಿಲ್ ನಾಟ್ ಹ್ಯಾಪನ್. ನಾವು ಪೊಲೀಸ್ ಇಲಾಖೆಯ ಇನ್ನೊಂದು ಫೇಸನ್ನು ತೋರಿಸ್ತೀವಿ. ನಾನು ಹೇಳಿದ್ದೀನಿ, ಪ್ರಮೋ ಹಾಕಿ 6 ತಿಂಗಳ ಮುಂಚೆ ಎಚ್ಚರಿಸಿದ್ದೀನಿ. ಇಲ್ಲ ಅಂದ್ರೂ ತೋರಿಸ್ತೀವಲ್ವಾ ಸರ್? ಅಲ್ಲ, ಸ್ಟೆಪ್ ಬೈ ಸ್ಟೆಪ್ ನಾನು ಬುಡದಿಂದ ಗುಡಿಸ್ಲಿಕ್ಕೆ ಶುರು ಮಾಡಿದ್ದೀನಿ. ನೀವು ಒಂದು ಪೊರಕೆ ಇಟ್ಕೊಂಡ್ರೆ ನನ್ನೊಟ್ಟಿಗೆ ಇಟ್ ಈಸ್ ಬೆಟರ್. ಇಲ್ಲ ಅಂದರೆ ಅದರಲ್ಲೇ ಒದೆ ತಿನ್ನಬೇಕಾಗುತ್ತೆ ಜನಗಳ ಹತ್ರ ಮುಂದೆ. ಐ ಡೋಂಟ್ ಕೇರ್ ಹೂ ಎವರ್, ಬಟ್ ಸತ್ಯವನ್ನು ನಿಮ್ಮೆದುರಿಗೆ ತೋರಿಸಿದ್ದೀವಿ. ಕಾರ್ಕಳ ಕ್ಷೇತ್ರದ ಜನರ ಅರಳಲು ಏನು ನೋವಿದೆಯಲ್ಲ ಅದನ್ನು ಪರ್ಸ್ನಲಿ ನಾನು ಎವ್ರಿ ಟೈಮ್ ಊರಿಗೆ ಬಂದಾಗ ಕೇಳಿಸ್ಕೊಂಡಿದ್ದೀನಿ. ಆ್ಯಂಡ್ ಅಕ್ರಮ ಗಣಿಗಾರಿಕೆಯವರು ಬಂದು ನಮ್ಮ ಹತ್ರ ಕಂಪ್ಲೇಂಟ್ ಕೊಡಬೇಕಾದ್ರೆ ನಿಮ್ಮ ಕಾಟ ಹೆಂಗಿರ್ಬೇಕು ಅವರಿಗೆ ಅಂತ ತಿಳ್ಕೊಳ್ಳಿ. ಅವ್ರದ್ದೇ ಪ್ರಮ ಹಾಕ್ಬಿಟ್ಟಿದ್ವಿ ನಾವು, ನೀವು ಅಕ್ರಮ ಮಾಡ್ತಾ ಇದ್ದೀರಿ, ಬೇಡ ಬಿಡಿ. ಆಗ ನನಗೆ ಕೆಲವರು ಫೋನ್ ಮಾಡಿದರು, ಅಣ್ಣ ಊರಣ್ಣ ಇದು, ಯಾಕಣ್ಣ ಊರಿಗೆ ಕೆಸರಾಗ್ತೀಯ, ಕಲ್ಲಾಗ್ತೀಯಾ, ನಿನ್ಗೆ ಯಾಕೆ ಬೇಕಣ್ಣ ಇದು ಊರಿನ ಸಾವಾಸ, ಬಿಡಿ ಸಾಯಿಲಿ ಅಣ್ಣ. ಒಂದು 100 ಜನ ಕೆಲಸ ಮಾಡ್ತಾ ಇದ್ದಾರೆ, 100 ಜನ ಲಾರಿ ಓಡಿಸ್ತಾ ಇದ್ದಾರೆ, ಯಾಕಣ್ಣ ಬೇಕು? 100 ಜನರ ಫ್ಯಾಮಿಲಿ ಹೊಟ್ಟೆ ಒರೆಸ್ಲಿಕ್ಕೆ, 4 ಬಿಸ್ನೆಸ್ ಮ್ಯಾನ್ ಹೆಂಡತಿ ಡೈಮಂಡ್ ಗೋಲ್ಡ್ ಹಾಕ್ಕೊಳ್ಲಿಕ್ಕೆ ಐ ಡೋಂಟ್ ವಾಂಟ್ ಕಾರ್ಕಳದ ಸಾವಿರಾರು ಮನೆ ಬೀದಿ ಬರಬೇಕಂತ ಬಿಡಲ್ಲ ನಾನು. ಐ ವಿಲ್ ನಾಟ್ ಅಲೌ. ಪವರ್ TV ರೆಸ್ಟ್ ಮಾಡಲ್ಲ. ಇಟ್ ಈಸ್ ನಾಟ್ ಬ್ರ್ಯಾಂಡ್, ಜಸ್ಟ್ ಬ್ರ್ಯಾಂಡ್. ಪವರ್ TV ಜಸ್ಟ್ ಬ್ರ್ಯಾಂಡ್ ಅಲ್ಲ. ಪವರ್ TV ಅಂದರೆ ನಿಯತ್ತಿನ ಜರ್ನಲಿಸಮ್. ಇಟ್ ಈಸ್ ನಾಟ್ ಜಸ್ಟ್ ಎ ಬ್ರ್ಯಾಂಡ್. ಆ್ಯಂಡ್ ಯಾರಿಗೂ ನಾವು ವಾರ್ನಿಂಗ್ ಕೊಟ್ಟದೆ, ಮೊದಲೇ ಹೇಳದೆ ಸ್ಟೋರಿಗಳನ್ನು ಮಾಡಿಲ್ಲ. ಸರ್ ತಿದ್ಕೊಳ್ಳಿಕ್ಕೆ ಚಾನ್ಸ್ ಕೊಟ್ಟಿದ್ದೀವಿ. ಸರ್ ಉಮೇಶ್ ಮತ್ತು ಶಿವಾನಂದದು ಎಕ್ಸ್ಟೆಂಡೆಡ್ ವಿಡಿಯೋ ಇದೆ ಸರ್, ನೋಡ್ಕೊಂಡು ಬರೋಣ ಪ್ಲೀಸ್. 20 ವರ್ಷ
ಎರಡು ಸರ್ಕಲ್ ಬರೋದು ಒಂದು ಸರ್ಕಲ್ ಅದೇ ನಿಮ್ಗೆ ಇದು ಮಾಡ್ತೀನಿ. ಅವರಿಗೆ ಸ್ಟಾಪ್ ಒಂದು ಸರ್ ಎಷ್ಟಿದೆ 20 ಸ್ಟಾಪಿಗೆ ಒಂದು 3 ಎಷ್ಟಿದೆ 20 ಸ್ಟಾಪಿಗೆ ಒಂದು 3 ಎಷ್ಟಿದೆ 20 ಸ್ಟಾಪಿಗೆ ಒಂದು 3 ಎಸೆನ್ಸ್ ನಮ್ಮ ಶಂಕರನಾಡ ಪ್ರಾಜೆಕ್ಟ್ ಇವರು ಉಮೇಶ್ ಅಂತಾರೆ ಆಕ್ಚುಲಿ ಊರು ಆಂಧ್ರ. ಈ ಸಲ ಅವರು ನಂತರವಾಗಿ ಬರ್ತಾ ಇದ್ದಾರೆ. ಅನ್ನ ಹೇಳಿದ್ರಲ್ಲ, ಒಂದು ಕೆಲಸ ಮಾಡಿ ಟೋಟಲ್ ಇಲ್ಲ ಕೊಡಿ ಎಲ್ರಿಗೂ ಇಲ್ಲ ಅಲ್ಲ ಎಲ್ರಿಗೂ ಕೊಡ್ಬೇಕಲ್ಲ. ಎಷ್ಟು ಜನ ಇದ್ದಾರೆ? ಒಟ್ಟು 7 ಜನ ಇದ್ದಾರೆ. ಪ್ರತಿ ತಿಂಗಳಿಗೆ ಎಷ್ಟನೇ ತಾರೀಕಿಗೆ ಬರ್ತೀರಾ? 5th ಕೊಡ್ತೀವಿ. 50ಗೆ ಒಂದು ಕೆಲಸ ಮಾಡಿ ಟೋಟಲ್ 25 ಮಾಡಿ. 5 ಈಗ ಓಕೆ. 5 ಇಲ್ಲ ತಂದಿಲ್ಲ. ಆಯ್ತು 5 ಮತ್ತೆ ಮಿಸ್ ಓಕೆ ಬೇಕು. ಓಕೆ, ಥ್ಯಾಂಕ್ ಯು. 50 ಫೋನ್ ಮಾಡ್ತೀವಿ. ನಾನಿಲ್ಲ ಅಂದ್ರೆ ಈ ಸರ್ ಇರ್ತಾರೆ.